ರಾಷ್ಟ್ರೀಯ ಮಾಹಿತಿ ಹಕ್ಕು ಕಾರ್ಯಕರ್ತರ ವೇದಿಕೆಯ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲಸಂಗಮದ ಮಂಗಳೂರು ಕಾಮತ್ ಯಾತ್ರಿ ನಿವಾಸದಲ್ಲಿ ವಿವಿಧ ತಾಲ್ಲೂಕುಗಳ ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯದರ್ಶಿ ಹಾಗೂ ಸದಸ್ಯರ ಪದಗ್ರಹಣ ಸಮಾರಂಭ ಕಾರ್ಯಕ್ರಮ ನಡೆಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಮುರನಾಳ ಮಳೆ ರಾಜೇಂದ್ರ ಮಠದ ಮೌನೇಶ್ವರ ಸ್ವಾಮೀಜಿಯವರು ವಹಿಸಿದರು ಹಾಗೂ ಉದ್ಘಾಟಕರಾಗಿ ಸುಭಾಷ್ ಚಂದ್ರ ರಾಠೋಡ ನಿವೃತ್ತ ನ್ಯಾಯಾಧೀಶರು ಹಾಲಿ ಹೈಕೋರ್ಟ್ ವಕೀಲರು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು. ಉಪಸ್ಥಿತರಾಗಿ ಶ್ರೀಮತಿ ಪೂಜಾ ಚೌಗಲೆ ಹಾಗೂ ರಾಜು ಗಸ್ತಿ ಅಧ್ಯಕ್ಷತೆಯನ್ನು ರಾಷ್ಟ್ರಾಧ್ಯಕ್ಷರು ಶ್ರೀ ಹನುಮಂತರಾಯಪ್ಪ ವಹಿಸಿಕೊಳ್ಳಿದರು ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳಿಗೆ ಸಂಘಟನೆಯ ಐಡಿ ಕಾರ್ಡ್ ಮತ್ತು ಆದೇಶ ಪ್ರತಿ ನೀಡಲಾಯಿತು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸದ ಗೌರವ ಉಪಸ್ಥಿತಿ ಶ್ರೀಮತಿ ಸರಾಜಾ ಬೆರಲೆ ಹಾಗೂ ಆಶಾ ಸಂತೋಷ ಹಾಗೂ ಶಾರದಾ ವೃದ್ಧಾಶ್ರಮ ಗೋಕಾಕ ಹಾಗೂ ಕಾನೂನು ಸಲಹೆಗಾರರು ಶ್ರೀ ಆನಂದ ಹಲಸಂಗಿಮಠ ಹಾಗೂ ಶ್ರೀ ಅಶೋಕಗೌಡ ಪಾಟೀಲ. ರಾಷ್ಟ್ರ ಪ್ರಧಾನ ಕಾರ್ಯದರ್ಶಿ ಮಾಹಿತಿ ಹಕ್ಕು ಕಾರ್ಯಕರ್ತರ ವೇದಿಕೆ ಹಾಗೂ ಜಿಲ್ಲಾಧ್ಯಕ್ಷರಾದ ಪರಶುರಾಮ ಹಾದಿಮನಿ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದುರಗಪ್ಪ ಹರಿಜನ, ಜಿಲ್ಲಾ ಉಪಾಧ್ಯಕ್ಷರಾದ ಅಶೋಕ ಬೇಳೆಗಲ್, ಜಿಲ್ಲಾ ಸದಸ್ಯರು ಮಾರುತಿ ಹೊಸಮನಿ ಹಾಗೂ ಹುನಗುಂದ ತಾಲೂಕು ಅಧ್ಯಕ್ಷರು ಸಂತೋಷ ಮೂಳಿಮನಿ ಮತ್ತು ಉಪಸ್ಥಿತರಿದ್ದರು. ₹1 ಹಣವನ್ನು ಕೂಡ ಕೊಡೋ ಪರಿಸ್ಥಿತಿ ಯಾರು ಕೂಡ ಮುಂದೆ ಬರಲ್ಲ. ಯಾಕಂದ್ರೆ ಸ್ತ್ರೀ ಹೇಗೆ ಕೊಡ್ತಾಳೆ, ನಾನು ಹಣ ಕೊಟ್ಟರೆ ಸ್ತ್ರೀ ಹೇಗೆ ಕೊಡ್ತಾಳೆ ಅಂತಕ್ಕಂಥ ಒಂದು ಹಾಗೂ ಹಿಂಗು ಮಾಡಿ 60 ದಿನಗಳು ಜೈಲಲ್ಲೇ ಪತಿ ಕಳೀತಾರೆ. ಪುಟ್ಟ ಮಕ್ಕಳು ಈ ಕಡೆ ಮಕ್ಕಳನ್ನು ಸಾಕ್ಬೇಕಾ ಅಥವಾ ಗಂಡನನ್ನ ನಿರಪರಾಧಿ ಯಾವುದೇ ರೀತಿಯಾದ ಅಪರಾಧವನ್ನ ಮಾಡಿಲ್ಲದೆ ಇರ್ತಕ್ಕಂಥ ವ್ಯಕ್ತಿಯನ್ನ ಕೇವಲ ಹೋರಾಟ ಮಾಡಿದರು ಎಂಎಲ್ಎ ಎಂಪಿಗಳ ವಿರುದ್ಧ ನಿಂತುಕೊಂಡು ಒಂದೇ ಕಾರಣಕ್ಕೆ ಸುಳ್ಳು ಸಾಕ್ಷ್ಯಗಳನ್ನು ಉಂಟು ಮಾಡಿ ಜೈಲಿಗೆ ಹಾಕಿದಾಗ ಬಹಳ ಎಚ್ಚರಿಕೆಯಿಂದ ಹೋರಾಟ ಮಾಡಿ 2 ತಿಂಗಳ ನಂತರ ಯಾರೋ ನಂಬರ್ ಕೊಟ್ಟು ಎಂಬುದಾಗಿ ನನ್ನನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಾವು 60 ದಿನಕ್ಕಿಂತ ಜಾಸ್ತಿ ಸಮಯಾವಕಾಶವನ್ನು ತೆಗೆದುಕೊಂಡಂತ ಆ ತನಿಖಾಧಿಕಾರಿ ಯಾರಿದ್ದಾರೆ ಆ ಕೇಸಿಗೆ ಸಂಬಂಧಪಟ್ಟಂತೆ ಅವರನ್ನ ಭೇಟಿ ಮಾಡಿ, ನೀವಿನ್ನೂ ಕೂಡ ಚಾರ್ಜ್ ಶೀಟ್ ಅನ್ನು ಇಶ್ಯೂ ಮಾಡಿಲ್ಲ ಅಂದ್ರೆ ಇಲ್ಲಿ ಕಾನೂನಿಗೆ ಸಂಬಂಧಪಟ್ಟಂತ 2 ಜನ ಮಹಾನ್ ವ್ಯಕ್ತಿಗಳು ಕೂಡ ಬಂದಿದ್ದಾರೆ. ಬಹುಶಃ ಗೊತ್ತಿರುತ್ತೆ, ಇವರು ಕಾಮನ್ ಆಗಿ ಕಾನೂನು ಆದೇಶ ಪ್ರತಿಕೊಡುವುದರ ಮೂಲಕ ಮೆಡಿಕಲ್ ಉಪಸ್ಥಿತ ಅದೇ ರೀತಿಯಾಗಿ ಜಿಲ್ಲಾ ಸಮಿತಿಯ ಸದಸ್ಯರು ಶ್ರೀ ಅಶೋಕ್ ನಾಗರಾಜ್ ಅದೇ ರೀತಿಯಾಗಿ ಇನ್ನೊಬ್ಬರು ಸದಸ್ಯರು ಅದೇ ರೀತಿಯಾಗಿ ದುರ್ಗಪ್ಪ ಬರಬೇಕು. ಅದೇ ರೀತಿಯಾಗಿ ಸಂತೋಷ್ ರೋಗಿಮಣಿಯವರು ಬರಬೇಕು. ಅದೇ ರೀತಿಯಾಗಿ ಸುರೇಶ್ ಅವರು ಬರಬೇಕು. ಅದೇ ರೀತಿಯಾಗಿ ಜಿಲ್ಲಾ ಸಮಿತಿಯಾದಂತಹ ಸದಸ್ಯರು ಶ್ರೀ ಅಶೋಕ್ ಬಲಗಲ್ ಎರಡನೇದಾಗಿ
ಶ್ರೀ ಮಲ್ಲಯ್ಯ ಮೂರನೆಯವರು ಶ್ರೀ ಪ್ರಯೋಗ ಸಿದ್ದಯ್ಯ ನಾಲ್ಕನೇದಾಗಿ ಈರಣ್ಣ ಬಡಿಗೆ ತಾಲೂಕಿಗೆಲ್ಲ ಇದರ ಬಿಸ್ಕಿಲ್ಲ ಜಿಲ್ಲಾ ಸಮಿತಿಯ ಸದಸ್ಯರು ಇನ್ನೂವರೆಗೆ ಈ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿಕೊಂಡಂತೆ ಸಂತೋಷ್ ಚಂದ್ರಗಿ ಅವ್ರಿಗೆ ಕೂಡ ಆದೇಶ ತರಬೇತಿ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸಂತೋಷ್ ಚಂದ್ರಗಿ ಧನ್ಯವಾದಗಳು. ಅದೇ ರೀತಿಯಾಗಿ ಪ್ರವೀಣ್ ಗೋಲಿಪಡಿ ಅವರು ಅದೇ ರೀತಿಯಾಗಿ ಮಾರುತಿ ಹೊಸಮನಿ ಜಿಲ್ಲಾ ಸಮಿತಿ ಸದಸ್ಯ ಸಂಗೀತ ಅಂತೇಳಿ ನಂದು ಹೊಸ ಮಗಳು ಈಗ ಬಾಗಲಕೋಟ ಜಿಲ್ಲಾ ಕಾನೂನು ಸಲಹೆಗಾರನಾಗಿ ಈ ಆರ್ಟಿಐ ಕಾರ್ಯಕರ್ತರ ವೇದಿಕೆ ನೇಮಕ ಮಾಡ್ಕೊಂಡಿದ್ದಾರೆ. ಸೊ ನಮ್ಮದು ಮುಖ್ಯ ಕೆಲಸ ಏನಂತಂದರೆ ಆರ್ಟಿಐ ಕಾರ್ಯಕರ್ತರದ್ದು ಏನು ನಮ್ಮಲ್ಲಿ ಸದಸ್ಯರಾಗ್ತಾರೆ ಆ ಸದಸ್ಯರು ಯಾವ ರೀತಿ ಕೆಲಸ ಮಾಡಬೇಕು, ಅವ್ರಿಗೆ ಯಾವ ರೀತಿ ಕಾನೂನು ತರಬೇತಿ ನೀಡಬೇಕು. ಸೊ ಈ ಕಾರ್ಯಾಗಾರಗಳನ್ನು ಹಾಕ್ಕೊಂಡು ಅವರನ್ನು ಒಬ್ಬ ಯೋಧರನ್ನಾಗಿ ತಯಾರು ಮಾಡ್ತಕ್ಕಂಥ ಒಂದು ಗುರುತರವಾದಂಥ ಜವಾಬ್ದಾರಿ ನಮಗೆ ನೀಡಿದ್ದಾರೆ. ಆ ನಿಟ್ಟಿನೊಳಗೆ ನಾವು ಬಾಗಲಕೋಟ ಜಿಲ್ಲಾದ್ಯಂತ ಆರ್ಟಿಐ ಕಾರ್ಯಕರ್ತರ ಒಂದು ಯೋಧರನ್ನ ತಯಾರು ಮಾಡ್ತಕ್ಕಂಥ ಒಂದು ಏರ್ಪಟ್ಟದ ಜವಾಬ್ದಾರಿ ನಾವು ಸಶಕ್ತವಾಗಿ ನಿರ್ವಹಿಸ್ತೀವಿ ಅಂತ ಹೇಳಕ್ಕೆ ನಾನು ಈ ವೇದಿಕೆ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ.